ವೆರಿ ನೈಸ್. ಪಂಚಕಮಣಿಗಿಂತ ಚಿಕ್ಕದಾಗಿದ್ರೂ ಮುದ್ದಾಗಿದೆ. ಸೈಜಲ್ಲಿ ಚಿಕ್ಕದೇ ಆಗಿರ್ಬೋದು, ಪವರಲ್ಲಿದು ಅದಕ್ಕೂ ವ್ಯಾಲ್ಯೂಬಲ್ ಮೋಮ್. ಐ ಸಿ. ನೋಡಿ ಸಂತೋಷ ಪಡ್ಬೇಕೆ ಹೊರತು ಅದ್ ನಂದಾಗಿದ್ರೆ ಚೆನ್ನಾಗಿರೋದು, ತಲೆ ಕೆಳಗ್ ದಿಮ್ ತರ ಇಟ್ಕೊಂಡ್ರೆ ಚೆನ್ನಾಗಿರತ್ತೆ ಅನ್ಕೊಳ್ಳೋದು ನಿಮಗ್ ತೊಂದ್ರೆ ಮಾಡ್ಬೋದು. ಹುಷಾರಾಗಿರಿ. ಹಾಗೆ ಮಾಡಿದ್ರೆ ಭುಜಂಗಮಣಿ ಅವ್ರ ಪ್ರಾಣನ ತೆಗೆಯುತ್ತೆ. ಯಾಕೆ ಅಂದ್ರೆ ತುಂಬಾ ಸುಂದರವಾಗಿರೋ ವಜ್ರ ಮತ್ತೆ ರತ್ನನೇ ಆಗಿರ್ಬೋದು, ಅದರಲ್ಲೂ ವಿಷ ಇರುತ್ತೆ. ಹೌದಾ? ಗೊತ್ತಿಲ್ದಿರೋಳ್ ತರ ಕೇಳ್ತಿದ್ಯಲ್ಲೇ. ಅಪ್ಪಿ ತಪ್ಪಿನೂ ಪ್ರಯೋಗ ಮಾಡ್ಬೇಡ. ವಿಶಾಲು, ಆ ಗಜಬಂಡೆ ನಿಮ್ಗೇನೋ ತೊಂದರೆ ಕೊಡ್ಲಿಲ್ವೇನಪ್ಪ? ಕೊಟ್ಟ ಮಾವ. ನಾವು ಮೂವರು ಅಮ್ಮನವ್ರ ಗುಡಿ ಒಳಗಡೆಗೆ ಹೋಗದೆ ಇರೋ ರೀತಿಯಲ್ಲಿ ನಮ್ಮನ್ನ ತಡೆಯೋದಕ್ಕೆ ನೋಡ್ದ. ಆದರೆ ಆ ದೇವಿ ದಯೆ ನಮ್ಮ ಮೇಲಿದ್ದಿದ್ರಿಂದ ಅನ್ಕೊಂಡಿದ್ದ ಕಾರ್ಯ ಮುಗಿಸ್ಕೊಂಡು ಬಂದ್ವಿ. ನಿಮ್ ತಾಯಿ ಹೆಸರಿಟ್ಕೊಂಡಿರೋ ಗಾಯತ್ರಿ ಪುಟ್ಟಿ ಕೂಡ ನಮಗ್ ಸಹಾಯ ಮಾಡಿದ್ಲು ಯಜಮಾನ್ರೆ. ಕಲ್ಬಂಡೆ ಗಾಯತ್ರಿನಾ? ಹೌದಕ್ಕ. ಹೇಗೆ? ಮೋಮ್, ಹೇಳ್ತಾ ಹೋದ್ರೆ ತುಂಬ ಟೈಮ್ ಹಿಡಿಯುತ್ತೆ. ಟಿಫನ್ ಮಾಡ್ತಾ ಮಾತಾಡ್ಕೊಳ್ಳೋಣ ಬನ್ನಿ. ನಡ್ರಿ. ಪುರೋಹಿತ್ರೆ, ಅಮ್ಮನವ್ರಿಗೆ ಒಂದು ವಾರ ವಿಶೇಷ ಪೂಜೆ ಮಾಡಿಸಿ, ಹೊಸ ಸೀರೆನ ಉಡಿಸಿ, ಹಾಗೆ ನಮ್ಮ ಹೆಸರಲ್ಲಿ ಷಡ್ರುಚಿ ಉಳ್ಳ 100 ಜನಕ್ಕೆ ಅನ್ನದಾನ ಮಾಡಿಬಿಡಿ. ಮ್ಯಾನೇಜರ್ ನಿಮಗೆ 2 ಲಕ್ಷ ಕೊಡ್ತಾರೆ. ನಾಳೆ ಈ ಕಾರ್ಯಕ್ರಮ ನಿರ್ವಿಘ್ನವಾಗಿ ಶುರುವಾಗಲಿ ಅಂತ ಬೇಡ್ಕೋತೀನಿ. ಇಡ್ತೀನಿ. ಸಡನ್ ಆಗಿ ದೇವ್ರ ಮೇಲೆ ಭಕ್ತಿ ಜಾಸ್ತಿ ಆಗಿದೆ ಅನ್ಸುತ್ತೆ. ನೋಡ್ದೆ ಅಲ್ವಾ ಸುಮನ, ವಿಶಾಲ್ ಬ್ರೋ ಮೊದ್ಲಿನ ತರ ಆಗ್ಬಿಟ್ಟ. ಮತ್ತೆ ಬಿಸ್ನೆಸ್ ಗ್ರೋ ಆಗುತ್ತೆ, ಆಫೀಸು ಇಂಪ್ರೂವ್ ಆಗುತ್ತೆ, ನೈನಿ ಅದಕ್ಕೆ ಸಂತೋಷ 2 ಪಟ್ಟಾಗುತ್ತೆ. ಅದಕ್ಕೆ ಇನ್ನೇನ್ ಬೇಕು ಹೇಳು? ನಿಮ್ ಕೈಲಿ ಏನೂ ಆಗೋದಿಲ್ಲ ಆದ್ರೆ ಅನ್ನದಾನ ಮಾಡಕ್ ನೋಡ್ತಿದ್ದೀರಾ? ನಿನ್ನಂತವ್ರು ಏನ್ ತಿಂದ್ರು ಅದು ಅರ್ಗಲ್ಲ. ನನ್ ಕೆಲ್ಸ ನನಗ್ ಮಾಡಕ್ ಬಿಡು ನೀನು. ಯಾವಾಗ ನೋಡಿದ್ರು ಅಣ್ಣ ಅದಕ್ಕೆ ಚೆನ್ನಾಗಿದ್ದಾರಾ, ಅವ್ರ ಮಕ್ಳು ಹುಷಾರಾಗಿದ್ದಾರೋ ಇಲ್ವೋ ಅಂತ ಚೆಕ್ ಮಾಡ್ತಿರ್ತೀರಾ. ಆದ್ರೆ ನಮ್ ಲೈಫ್ ಬಗ್ಗೆ ಯೋಚಿಸಲ್ವಾ? ಏನಾದ್ರೂ ಕಮ್ಮಿ ಆಗಿದ್ರೆ ತಾನೆ ಚೆನ್ನಾಗಿ ನೋಡ್ಕೋಬೇಕು, ಕೇಳಿದ್ದನ್ ಕೊಡಿಸ್ಬೇಕು. ಏನೂ ಇಲ್ವಾ ಹಾಗಾದ್ರೆ? ಏನಿಲ್ಲ ಅಂತ. ನಿಮ್ಗೆ ಯಾವಾಗ ಪ್ಯಾರಲಿಸಿಸ್ ಆಗುತ್ತೆ? ಏನು? ವಿಶಾಲ್ ಬಾವನ್ಗೆ ಕೈ ಬಿದ್ದೋದಂಗೆ ನಿಮ್ಗೆ ಕಾಲ್ ಬಿದ್ದೋದ್ರೆ ಆಗ ನಮ್ಮಕ್ಕ ನೈನಿ ನಿಮ್ಮನ್ ಕರ್ಕೊಂಡು ಹೋಗಿ ಪಂಚಕಮಣಿ ಭುಜಂಗಮಣಿಕ್ಕಿಂತ ಮೀರಿರೋದ್ ಯಾವ್ದಾದ್ರು ಮಣಿ ತರ್ತಾಳೇನೋ ಅಂತ. ಕಪ್ಪಾಳಕ್ ಬಾರಿಸ್ದ ಅಂದ್ರೆ ತಲೆ ಸುತ್ತಿ ನನ್ ಕಾಲ್ ಮೇಲೆ ಬೀಳ್ತೀಯ ಅಷ್ಟೇ ನೀನು. ಇವಾಗ ಯಾಕ ಕೋಪ ಮಾಡ್ಕೋತೀರಾ? ನಿನ್ನ ಆಸೆ ತೀರಿಸ್ಕೊಳ್ಳೋದಿಕ್ಕೆ ನನ್ ಕೈ ಕಾಲ್ ಬೀಳ್ಬೇಕು ಅಂತ ಅಂತ್ಯ. ಅದಕ್ಕಿಂತ ಮೊದ್ಲು ನಿನ್ ಬಾಯಿ ಬಿದೋಬೇಕು ಕಣೆ. ಹಾಗೇನಾದ್ರೂ ಆದ್ರೆ ನೈನಿ ಅತ್ಗೆ ತಂದಿರೋ ಭುಜಂಗಮಣಿನ ಜಾಮೂನ್ ತರ ನುಂಗ್ಬಿಡ್ತೀಯ ಅನ್ಸುತ್ತಲ್ವಾ? ಎಲ್ಲ ಸರಿ ಹೋಗೋದಕ್ಕೆ. ನನ್ಗೇನ್ ಬುದ್ಧಿ ಇಲ್ಲ ಅಂತ ಅನ್ಕೊಂಡಿದೀರಾ? ಅದನ್ ದಿನ ಸ್ವಲ್ಪ ಸ್ವಲ್ಪನೇ ಯೂಸ್ ಮಾಡ್ತೀನಿ. ನಿನ್ನ ಎಲ್ ತಗ್ಲಾಕೊಂಡ್ಯಾ? ನಂಗೆ ಅದೇನ್ ಪೆಪ್ಪರ್ಮೆಂಟ್ ಅನ್ಕೊಂಡ್ಯಾ? ಅದನ್ ಹೇಗ್ ಯೂಸ್ ಮಾಡ್ಬೇಕು ಅಂತ ನನಗೇನ್ ಹೇಳ್ಕೊಡ್ಬೇಡಿ, ನಂಗೆಲ್ಲ ಗೊತ್ತು. ವಿಶಾಲ್ ಬ್ರೋ ಕೈ ಸರಿ ಹೋದ್ರು ಅದನ್ನ ವಾಪಸ್ ತಂದಿದ್ದಾರೆ ಅಂತಂದ್ರೆ ಅದನ್ನ ಬೀರೂಲಿಡ್ಬೇಕು ಅಂತ ಅಲ್ಲ. ಗಜಬಂಡೆ ಹತ್ರ ಇರೋ ಪಂಚಕಮಣಿನೂ ಕೈವಶ ಮಾಡ್ಕೊಂಡು 2 ಒಂದೇ ಸಲ ತಗೊಂಡು ಹೋಗಿ ಆ ಮಾನಸ ದೇವಿ ಅಮ್ಮನೋರ್ ದೇವಸ್ಥಾನದಲ್ಲಿ ಇಟ್ಟು ಬರ್ತಾರೆ. ಅರ್ಥ ಆಯ್ತಾ? ಇವಾಗಾದ್ರೂ ಅರ್ಥ ಆಯ್ತಾ? ನಿಮ್ಗೆ ಯಾವತ್ಗೂ ಅರ್ಥ ಆಗಲ್ಲ ಅಂತ ನಂಗೆ ಇವಾಗ ಗೊತ್ತಾಯ್ತು. ವಿಶಾಲ್ ಬಾವ ಹುಷಾರಾದ್ಮೇಲೆ ಥ್ಯಾಂಕ್ಸ್ ಅಂತ ಹೇಳಿ ಅಷ್ಟು ಬೆಲೆ ಬಾಳೋ ಮಣಿನ ಮಾನಸ ದೇವಿ ದೇವಸ್ಥಾನದಲ್ಲೇ ಬಿಟ್ಟು ಬರೋದಿಕ್ಕೆ ನಮ್ಮ ಅಕ್ಕ ಏನಾದ್ರೂ ಬುದ್ಧಿ ಕೆಟ್ಟವಳ? ಅವಳ ಸೊಂಪಾದ ಕೂದ್ಲಿಗೆ ಬಾವ್ನವ್ರು ಇವಾಗ ಎಷ್ಟು ಹೂವನ್ನ ಮುಡಿಸ್ತಾರೋ ಗೊತ್ತಿಲ್ಲ. ಆದ್ರೆ ನಮ್ಮ ಅಕ್ಕ ಸ್ಮಾರ್ಟ್ ಆಗಿ ನಿಮ್ಮೆಲ್ರೂ ಕಿವಿ ಮೇಲೂ ಹೂವಿಟ್ಲು.
ಏಯ್ ಏನ್ ಮಾತಾಡ್ತಾ ಇದೀಯ ನೀನು? ಇಲ್ಲ ಅಂದ್ರೆ ಇನ್ನೇನ್ರಿ? ದಸರಾ ಅಲ್ಲಿ ಅಮ್ಮನವ್ರ ಪೂಜೆ ಮಾಡೋದ್ ಬಿಟ್ಟು ನಮ್ಮ ಅಕ್ಕ ಕಾಡಿಗೆ ಹೋಗಿ ಮಣಿಗಳನ್ನ ವಾಪಸ್ ಇಟ್ ಬರ್ತಾಳಾ? ಕೇಳಿಸ್ಕೊಳ್ಳೋನು ದಡ್ಡ ಆದ್ರೆ ಹೇಳೋನು ಬುದ್ಧಿವಂತ ಅನ್ಕೋತಾನಂತೆ. ಇವಳು ಮನುಷ್ಯರ ಮೇಲೆ ದಿನೇ ದಿನೇ ನಂಬಿಕೆ ಕಳ್ಕೊತಾ ಇದ್ದಾಳೆ. ಮಾಮ್, ಅಯ್ಯ, ನೀವು ಸರ್ಪದ್ವೀಪಕ್ಕೆ ಹೋಗಿ ಏನ್ ತಗೊಂಬಂದ್ರೆ ಏನೋ ಗೊತ್ತಿಲ್ಲ, ಕೈ ಮಾತ್ರ ಸುಟ್ಕೊಂಡ್ ಬಂದ್ರಿ. ಇನ್ ಮುಂದೆ ಅದು ಕೆಲ್ಸಕ್ಕೆ ಬರ್ದೇ ಇರೋ ತರ ಇರುತ್ತೆ ಅನ್ಕೊಂಡ್ರೆ ಪಂಚಕಮಣಿನ ಮುಟ್ಟಿದ ತಕ್ಷಣ ನಿಮ್ ಕೈ ಮಾಮೂಲಿಯಾಗಿ ಬದಲಾಗೋಯ್ತು. ಸೇಮ್ ಟು ಸೇಮ್. ಅಯ್ಯ, ಭುಜಂಗಮಣಿನ ವಿಶಾಲ್ ಹಿಡ್ಕೊಂಡಿದ ತಕ್ಷಣ ಕಿಕ್ ಬಾಕ್ಸರ್ ತರ ಸ್ಟೈಲ್ ಆಗಿ ಮನೆ ಒಳಗಡೆ ಬಂದ, ಜೊತೆಗೆ ಮಣಿನೂ ತಗೊಂಡ್ ಬಂದ್ಬಿಟ್ಟ. ಆ ವಿಷಯದ ಬಗ್ಗೆನೆ ಯೋಚನೆ ಮಾಡ್ತಿದ್ದೀನಿ ವಲ್ಲಭ. ನೀವೆಷ್ಟೇ ಪ್ರಯತ್ನ ಪಟ್ರು ನಿಮ್ ಕಣ್ಮುಂದೆ ಆ ಮಣಿ ಒಳೆಯೋದು ನೋಡ್ಬೋದು, ಬಿಟ್ರೆ ಅದನ್ನ ನಾವ್ ಎತ್ಕೊಂಡು ಇಟ್ಕೊಳ್ಳೋದಕ್ಕೆ ಅವಕಾಶ ಅದೃಷ್ಟ ಯಾವ್ದೂ ಇಲ್ಲ. ಏಯ್, ನಯನಿ ಪಡ್ಕೊಂಡ್ ಬಂದಿರೋ ಭುಜಂಗಮಣಿಗೋಸ್ಕರನೇ ಗಜ ಬಂಡೆ ಇನ್ನು ಬದುಕಿರೋದು ಗೊತ್ತಾ? ಇವಾಗ ಏನಂತೀರಾ? ಆ ಬಂಡೆನ್ ಕರ್ಕೊಂಡ್ ಬಂದು ತಗೊಂಡೋಗಕ್ ಹೇಳ್ತೀರಾ? ಅದೇನಾದ್ರೂ ಪ್ಲೇಟ್ ಅಲ್ಲಿ ಇಟ್ಟಿರೋ ಪೂರಿ ಇನ್ಕೊಂಡ್ರ ಮಾಮ್, ಸ್ವಲ್ಪ ಎತ್ಕೊಂಡು ರುಚಿ ನೋಡೋಣ ಅನ್ನಕ್ಕೆ. ಭುಜಂಗಮಣಿ. ಏಯ್, ಪ್ರತಿ ಸಲ ಹೇಳೋ ಅವಶ್ಯಕತೆ ಇಲ್ಲ. ಪಂಚಕಮಣಿ ಸ್ಪರ್ಶದಿಂದಾನೇ ನನ್ ಕೈ ಸರಿ ಹೋದ ಹಂಗೆ ಈ ಮಣಿನ ಕೈವಶ ಮಾಡ್ಕೊಂಡ್ರೆ ಆಮೇಲೆ ನನ್ಗೆ ಎದುರಾಳಿನೇ ಇರಲ್ಲ. ಹೀಗೆ ಹೇಳ್ಕೊಂಡು ವರ್ಷ ಕಳೆದ್ಬಿಟ್ರಿ. ಗ್ಲಾಮರ್ ಬೆಳೆಸ್ಕೊಂಡ್ರೆ ಹೊರತು ಬುದ್ಧಿ ಮಾತ್ರ ಬೆಳೆಸ್ಕೊಳ್ಳಿಲ್ಲ. ಶಟ್ ಅಪ್! ನೀವೆಷ್ಟೇ ಬೈದ್ರು ಸರಿ, ನಾನು ಹೇಳಿದ ಮಾತಂತೂ ಸತ್ಯನೇ. ಯಾಕೆ ಅಂತಂದ್ರೆ ಅಲ್ಲ, ತುಂಬಾ ಬುದ್ಧಿ ಇದೆ ಅಂತ ತಾನೇ ಗಾಯತ್ರಿ ದೊಡ್ಡಮ್ಮನ ನೀವು ಕೊಂದ್ ಹಾಕಿ ಅವ್ರ ಜಾಗಕ್ಕೆ ಬಂದು ನೀವು ಜಗದೀಶ್ ಅಂಕಲ್ನ ಮದ್ವೆ ಆದ್ರಿ. ಮತ್ ನೈನಿ ಮುಂದೆ ನಿಮ್ಮ ಆಟ ಎಲ್ಲ ಯಾಕೆ ನಡೀತಿಲ್ಲ? ನೀನ್ ನನ್ನನ್ನು ಅವಮಾನಿಸ್ತಿದ್ಯಾ ಅಥವಾ ಸಿಟ್ಟು ಬರೆಸ್ತಿದ್ಯಾ ಗೊತ್ತಿಲ್ಲ, ಆದ್ರೆ ನನ್ ಬಗ್ಗೆ ನೀನಿನ್ನು ತಿಳ್ಕೋಬೇಕಾಗಿರೋದು ಇದೆ ಅನ್ಸುತ್ತೆ ವಲ್ಲಭ. ಇನ್ನೊಂದೆರಡು ಮರ್ಡರ್ ಮಾಡಿದೀನಿ ಅಂತ, ಅದೊಂದು ಸಸ್ಪೆನ್ಸ್ ಅಂತ ನನಗೆ ಸ್ಟೋರೀಸ್ ಹೇಳ್ಬೇಡಿ ಮಾಮ್. ನಾನ್ ಭುಜಂಗಮಣಿನ ಹತ್ರದಿಂದ ನೋಡಿದ್ಮೇಲೆ ಒಂದಂತೂ ಡಿಸೈಡ್ ಮಾಡಿದೆ. ಏನದು? ಮೇನ್ ವಿಲನ್ ಆಗಿ ಬದಲಾಗೋಣ ಅಂತ. ಅಂದ್ರೆ ನೀವಿನ್ನು ಯೋಚನೆ ಮಾಡ್ತಾ ಆಕಾಶದಲ್ಲಿರೋ ನಕ್ಷತ್ರ ಎಣಿಸ್ತಾ ನಿದ್ರೆ ಬರಲ್ಲ ಅಂತ ಹಾಲ್ ಕುಡ್ಕೊಂಡಿದ್ರೆ ಆಗಲ್ಲ ಮಾಮ್. ನೀನ್ ಏನ್ ಮಾಡ್ಬೇಕು ಅಂತಿದ್ಯೋ ಮೊದ್ಲು ಹೇಳೋ. ನನಗ್ ನಿದ್ರೆ ಬರ್ಬೇಕು ಅಂದ್ರೆ ಹಸುವಿನ ಹಾಲೋ ಎಮ್ಮೆ ಹಾಲೋ ಕುಡಿಯಲ್ಲ ಮಾಮ್, ಬಾದಾಮಿ ಹಾಲು ಕುಡಿತೀನಿ. ಆಲ್ಮಂಡ್ ಮಿಲ್ಕ್. ಅರ್ಥ ಆಯ್ತಾ? ಯಾಕೆ ಮಾಮ್ ಹೊಡಿತೀರಾ? ಯೂಸ್ಲೆಸ್ ಫೆಲೋ. ಅಷ್ಟು ಸೀರಿಯಸ್ ಆಗಿ ದೊಡ್ಡ ಹೋರಾಟಗಾರಂತರ ಹೇಳ್ತಾ ಇದ್ದಿದ್ದನ್ನು ನೋಡಿ ತುಂಬಾ ಸೀರಿಯಸ್ ಆಗಿದ್ಯಾ ಅಂತ ನಾನ್ ಅನ್ಕೊಂಡೆ. ಬಾದಾಮ್ ಹಾಲಿನ ಬಗ್ಗೆ ಹೇಳ್ತಿದ್ಯೋ ರಾಸ್ಕಲ್. ಏನ್ ಮಾಡ್ಬೇಕು ಅಂತ ನಾನ್ ಹೇಳ್ತೀನಿ, ನೀನ್ ಬಾಯಿ ಮುಚ್ಕೊಂಡು ಇರು. ಮಾಮ್ಗೆ ಬಾದಾಮ್ ಹಾಲು ಇಷ್ಟ ಇಲ್ಲ ಅಂತ ಹೇಳ್ಬೇಕಲ್ವಾ? ಅದಕ್ಕೆ ಯಾಕೆ ಹೊಡಿಬೇಕು? ಎಲೆ ಹಾಕಿ, ರಂಗೋಲಿ ಹಾಕಿ, ಅನ್ನ ಹಾಕಿ, ಸಾರ್ ಹಾಕಿ, ತುಪ್ಪ ಹಾಕಿ ಕಲಸಿ ಅಮ್ಮನ್ಗೊಂತುತ್ತು, ತಂಗಿ ಗಾನ್ವಿಗೊಂತುತ್ತು, ತಮ್ಮ ಬದ್ರಿನಾಥನ್ಗೊಂತುತ್ತು, ಹೀಗೆ ಹೀಗೆ ಕಚ್ 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 ಕಚ್ಕುಳಿ ಆಗ್ತಿದ್ಯಾ? ಎಷ್ಟ್ ದಿನ ಆಗಿತ್ತಲ್ವಾ ಯಜಮಾನ್ರೆ ನೀವಿಷ್ಟು ಖುಷಿಯಾಗಿ ಮಗಳ ಜೊತೆ ಆಟಾಡ್ಕೊಂಡು? ಮತ್ತೆ ಇಂಥ ಒಂದು ದಿನ ಬರುತ್ತೋ ಇಲ್ವೋ ಅಂತ ಅನುಮಾನದಿಂದ ಮನ್ಸಲ್ಲಿ ನಾನು ತುಂಬಾ ನೊಂದ್ಕೋತಾ ಇದ್ದೆ ನೈನಿ. ನನಗೆ ಧೈರ್ಯ ಹೇಳು, ನೀವೇ ಭಯ ಪಟ್ರಿ ಅಂದ್ರೆ ನಂಗೆ ನಂಬಕ್ಕೆ ಆಗ್ಲಿಲ್ಲ. ಮಕ್ಕಳನ್ನ ಹೆತ್ತ ಮೇಲೆ ಪೇರೆಂಟ್ಸ್ ಯಾವಾಗ್ಲೂ ತಮ್ಮ ಜೀವನದ ಬಗ್ಗೆ ಯಾವತ್ತೂ ಯೋಚಿಸೋದಿಲ್ವಲ್ಲ ನೈನಿ.
ಮಕ್ಕಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ಮಾತು ಬರದೇ ಇರೋ ಮಗುವಿಂದ ನಾನು ದೂರ ಆದರೆ ಏನಾಗುತ್ತೆ ಅಂತ ಟೆನ್ಷನ್ ಮಾಡ್ಕೋತಾ ಇದ್ದೆ. ನೀವ್ ಹಾಗೆ ಯಾವತ್ತೂ ಅನ್ಕೋಬೇಡಿ. ನಾವು ಒಳ್ಳೇದೇ ಮಾಡ್ತೀವಿ, ಅದನ್ ಬಿಟ್ಟು ಬೇರೆದ್ ಮಾಡೋದ್ ಗೊತ್ತಿಲ್ಲ ಯಜಮಾನ್ರೆ. ಇನ್ಮೇಲಿಂದ ಆದರೂ ಹೋರಾಟನೇ ಮಾಡಬೇಕು. ಗಜಬಂಡೆ ಖಂಡಿತವಾಗ್ಲೂ ಭುಜಂಗ ಮಣಿಗೋಸ್ಕರ ಬಂದೇ ಬರ್ತಾನೆ. ಬರ್ಲಿ ಬಿಡಿ, ಅವನಿಗೋಸ್ಕರನೇ ನಾನು ಕೂಡ ಕಾಯ್ತಾ ಇದ್ದೀನಿ. ಗಾಯತ್ರಿ ಅಮ್ಮೋರ್ ಭಿಕ್ಷೆಯಿಂದ ಬದುಕ್ತಿದ್ದಂತ ಅವನು ಇವತ್ತಿನ ದಿನ ವಾಮಾಚಾರನ ಕಲ್ತು ಅದನ್ನ ಆಚರಿಸ್ತಿದ್ದಾನೆ. ಅಮ್ಮನ ಕೈಯಲ್ಲಿ ತುತ್ತಿಂದು ದ್ರೋಹ ಬಗೀತಾ ಇರೋರನ್ನ ಕ್ಷಮಿಸ್ಬಾರ್ದು ನೈನಿ. ಮತ್ತೆ ನೀವ್ಯಾಕೆ ತಿಲೋತ್ತಮ ಮಾತೇನ ಕ್ಷಮಿಸ್ತಾ ಇದ್ದೀರಾ? ನಮ್ಮಮ್ಮನ ಪ್ರಾಣ ತೆಗ್ದಿರೋ ತಿಲೋತ್ತಮ ಮಾಮನ ನಾನು ಯಾಕೆ ಸುಮ್ಮನೆ ಬಿಟ್ಟಿದ್ದೀನಿ ಅಂತ ನೈನಿ ಕೇಳ್ತಾ ಇದ್ದಾಳ. ನನ್ನ ಉದ್ದೇಶ ಏನಂದ್ರೆ, ಗಜಬಂಡೆ ಗಾಯತ್ರಿ ಅಮ್ಮವ್ರ ಹತ್ರ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ಬೇಕಾದ್ರೇನೆ ತಿಲೋತ್ತಮ ಅತ್ತೆ ಕೂಡ ಅಮ್ಮವ್ರಿಗೆ ಸೆಕ್ರೆಟರಿಯಾಗಿ ಇದ್ರಲ್ವಾ? ಅವಾಗ ನಡೆದಿರೋ ಅವಘಡಗಳು, ಅಕ್ರಮಗಳು ಎಲ್ಲ ಅವ್ರಿಗೆ ಗೊತ್ತಿಲ್ಲದೆ ಇರತ್ತಾ? ಖಂಡಿತ ಗೊತ್ತಿರುತ್ತೆ. ಆ ವಿಷಯದಲ್ಲಿ ನೀವ್ಯಾಕೆ ಮೌನವಾಗಿದ್ದೀರಾ ಅಂತ ಸುಮ್ಮನೆ ಕೇಳ್ದೆ ಅಷ್ಟೆ. ನಿನ್ನ ಪ್ರಶ್ನೆಯಲ್ಲಿ ಒಳ ಅರ್ಥ ಇದ್ರೂ ಕೂಡ ಸರಿ, ಉತ್ತರ ತಿಳ್ಕೋಬೇಕು ಅಂತ ನೀನು ತಪ್ಪಿಸ್ತಾ ಇರೋದು ನನಗೆ ಗೊತ್ತಾಗ್ತಾ ಇದೆ ನೈನಿ. ಯಾರು ಏನು ಮಾಡಿದ್ರು ನಮ್ಮಮ್ಮನಿಗೆ ತುಂಬ ಚೆನ್ನಾಗಿ ಗೊತ್ತು. ಗಾಯತ್ರಿ ಅಮ್ಮೋರೆ ಬಂದು ಹೇಳ್ತಾರೆ ಅನ್ಕೊಳ್ಳೋದು ಅನವಶ್ಯಕ ಯಜಮಾನ್ರೆ. ಯಾಕಂದ್ರೆ ಇಲ್ಲಿವರೆಗೂ ಅವರು ಪುನರ್ಜನ್ಮ ಪಡೆದು ಎಲ್ಲಿ ಯಾವ ರೂಪದಲ್ಲಿದ್ದಾರೆ ಅಂತ ಕೂಡ ನನ್ನ ಹತ್ರ ಹೇಳಿಲ್ಲ. ನನ್ನ ಹತ್ರ ಹೇಳೋದು ಇಷ್ಟ ಇಲ್ವೋ ಏನು ಅಂತನೂ ಗೊತ್ತಿಲ್ಲ. ಆದ್ರೆ ನೀವು ಮಾತ್ರ ಇನ್ ಮುಂದೆ ಕರುಣೆ, ದಯೆ ಯಾರ ಮೇಲೂ ತೋರಿಸೋ ಹಾಗಿಲ್ಲ. ಇಲ್ಲ, ಸಾಕ್ಷಿ ಆಧಾರಗಳಿದ್ರೆ ನಾನು ಯಾರ ಮೇಲೂ ಕನಿಕರ ತೋರಿಸಲ್ಲ. ನೀವ್ ಈ ಮಾತನ್ ಮೇಲೆ ಇರಿ. ಇರ್ತೀನಿ, ನಿನಗೋಸ್ಕರ, ಪ್ರಾಮಿಸ್. ಮಾಮ್, ರಿಸ್ಕ್ ತಗೋತಾ ಇದೀವೇನೋ ಅಂತ ಅನಿಸ್ತಾ ಇದೆ. ಗಜಬಂಡೆ ಇಲ್ಲಿಗೆ ಬಂದ್ರೆ ಅವನಿಗೆ ಪ್ರಾಬ್ಲಮ್ ಆಗತ್ತೆ, ನಮ್ಗೇನಾಗುತ್ತೋ? ಕರೆಸ್ತಿರೋದು ನೀವೇ ಅಂತ ಗೊತ್ತಾದ್ರೆ ಸುಮ್ಮನೆ ಇರ್ತಾರಾ? ಯಾರು ಏನು ಅನ್ನಲ್ಲ ಬಾವಾ. ಯಾಕಂದ್ರೆ ನಮ್ಮ ಅಕ್ಕನ್ ಗಂಡನ್ಗೆ ಒಳ್ಳೇದಾಗಿರೋದ್ರಿಂದ ಫುಲ್ ಖುಷಿಯಾಗಿದಾರಿಬ್ರು. ನೀವ್ ತಪ್ಪು ಮಾಡಿದ್ರು ಹೋಗ್ಲಿ ಬಿಡು ಪಾಪ ಅಂತ ದಯೆ ತೋರಿಸ್ತಾರ ಬಿಡಿ. ಏನೋ ಮೀಟಿಂಗ್ ಮಾಡ್ತಾ ಇದ್ದೀರಾ ಅನ್ಸುತ್ತೆ. ಸುಮ್ಮನೆ ಹಾಗೆ ಮಾತಾಡ್ತಾ ಇದ್ವಿ ಕಣ. ವಿಷಯ ಹೇಳ್ದೆ ಯಾಕೆ ಮುಚ್ಚಿಡ್ತೀರಾ? ಹೇಳಿ, ನಮ್ಮ ಮನೆಗೆ ಗೆಸ್ಟ್ ಬರ್ತಿದಾರಂತೆ. ಯಾರ ಅತಿಥಿ? ಗಜಬಂಡೆ ಕಂದ. ಅವನ್ ಯಾಕೆ ಬರ್ತಿದ್ದಾನತ್ತೆ? ಬಾ ಅಂದ್ರೆ ಬರಲ್ವಾ ಅಕ್ಕ? ನೀವು ಬರಕ್ ಹೇಳಿದ್ರಾ? ನನ್ನನ್ ಸೇರ್ಸ್ಕೊಬಿಡಿ ಬಾವಾ. ನಿಮ್ಮಮ್ಮ ಮತ್ತೆ ಅಣ್ಣ ಕರೆದ್ರು ಅಂತ ಗೊತ್ತಾಗಿ ನಿಮಗ್ ಹೇಳ್ದೆ ಅಷ್ಟೇ. ಯಾಕೆ ಬರ್ತಾ ಇದ್ದಾನೆ? ಭುಜಂಗಮಣಿಗೋಸ್ಕರ. ಬಂದ್ಬಿಟ್ರು ಮಾಮ್. ಭಯ ಪಡ್ಬೇಡವಲ್ಲ ಬಾ, ಇಲ್ಲಿ ಯಾವ ಸಮಸ್ಯೆನೂ ಆಗಲ್ಲ. ಒಂದು ಸಾವು ಮಾತ್ರ ಆಗುತ್ತೆ, ಅದು ಕೂಡ ನಿಂದೆ. ಹೌದು ಬ್ರೋ, ಇವತ್ತಿನ ಕತೆ ಇಲ್ಲೇ ಮುಗಿಸ್ಬೇಕು. ನಮ್ಮ ಮನೇಲಿ ಹೂವಿನ ಗಿಡ ನೆಡಬೇಕೆ ಹೊತ್ತು ಇಂಥವನ್ನ ಸಾಯಿಸಿ ಹೂತಾಕ್ತೀನಿ ಅಂತ ಯಾಕೆ ಮಾತಾಡ್ತೀರಾ? ಯಾಕಕ್ಕ ಹಾಗ್ ಮಾತಾಡ್ತಿದ್ಯಾ? ವಿಶಾಲ್ ಬಾವಾ, ನಿಮ್ ಕೈ ಸರಿ ಹೋದ್ಮೇಲೆ ನೀವೇ ಸ್ಟ್ರಾಂಗ್ ಅನ್ನೋ ಹಾಗೆ ಯಾಕೆ ಮಾತಾಡ್ತಿದ್ದೀರಾ? ಚಿಕ್ಕ ಯಜಮಾನ್ರೆ, ನೀವು ಅವ್ರಿಗೇನಾದ್ರೂ ಸಪೋರ್ಟ್ ಮಾಡಿದ್ರೆ ಮಹಾಮಂತ್ರವಾದಿ ಆಗಿರೋ ಗಜಬಂಡೆ ಸಿಟ್ಟಿಗೆ ನೀವು ಗುರಿಯಾಗ್ಬಿಡ್ತೀರಾ. ಹುಷಾರು. ಹುಷಾರಾಗಿರ್ಬೇಕಾಗಿರೋದು ಈ ಗಜಬಂಡೆನೆ. ಇವನ ಅಂತ್ಯ ಸಂಸ್ಕಾರ ಅತಿ ಶೀಘ್ರದಲ್ಲಿ ನಡೆಯುತ್ತೆ.
ಇವ್ರ ಹೆಂಡತಿ ಗಂಟೆ ಅಮ್ಮನಿಗೆ ವಿಷಯ ತಿಳಿಸಿ ಮಾಮ್. ಮಾಮ್, ಇದೇನಿದು? ಇವ್ರ 3 ಜನ ಸೇರ್ಕೊಂಡು ಗಜಬಂಡೆನ್ ಸಾಯಿಸ್ತಾರ ಹೇಗೆ? ಮರ್ಡರ್ ಅಲ್ಲ ಬ್ರೋ, ಒಳ್ಳೆ ಕೆಲಸ. ನೀವ್ ಕರ್ಸಿದ್ದಕ್ಕೆ ನಿಮಗ್ ಥ್ಯಾಂಕ್ಸ್ ಹೇಳ್ಬೇಕು ಅತ್ತೆ. ಕೂಲ್ ನೈನಿ, ರಿಲ್ಯಾಕ್ಸ್ ವಿಶಾಲ್. ವಿಕ್ಕಿ, ಸ್ವಲ್ಪ ಸಮಾಧಾನವಾಗಿ ನಾನು ಹೇಳೋದನ್ನ ಮೊದಲು ಕೇಳಿಸ್ಕೊ. ಗಜಬಂಡೆ ಮಗನ್ನ ಕಳ್ಕೊಂಡ್ರು ಅದ್ರ ಪ್ರತೀಕಾರ ತೀರಿಸ್ಕೊಳಕ್ಕೆ ಇಲ್ಲಕ್ ಬಂದಿಲ್ಲ ಅವನು. ಎಸ್, ತುಂಬಾ ತಾಳ್ಮೆಯಿಂದ ಇದ್ದಾನೆ. ಭಾವ, ಫಾರ್ ಯರ್ ಕೈಂಡ್ ಇನ್ಫಾರ್ಮೇಶನ್, ವಿಶಾಲ್ ಯಜಮಾನ್ರು ತನ್ನ ಹೆತ್ತ ತಾಯಿನ ಸಾಯಿಸಿರೋ ಕೊಲೆಗಾರನ್ನ ಇಲ್ಲಿವರೆಗೂ ಏನೂ ಮಾಡದೆ ಅವ್ರನ್ನ ಸುಮ್ಮನೆ ಬಿಟ್ಟಿದ್ದಾರೆ ಅಂದ್ರೆ ಅವ್ರು ಎಷ್ಟು ಸಹನೆಯಿಂದ ಇದ್ದಾರೆ ಅಂತ ನಿಮ್ಮಮ್ಮ ಕೂಡ ಅರ್ಥ ಮಾಡ್ಕೋಬೇಕು. ಅವಸರ ಪಡ್ಬೇಡ ನೈನಿ. ಗಾಯತ್ರಕ್ಕ ಮತ್ತೆ ಹುಟ್ಟು ಬಂದ್ರಲ್ವಾ? ನಮ್ಮಮ್ಮ ಪುನರ್ಜನ್ಮ ಪಡ್ಕೊಂಡಿರೋದೆ ಅವರ ಹೋದ ಜನ್ಮದಲ್ಲಿ ಅವರ ಪ್ರಾಣ ತೆಗ್ದಿರೋರ ಪ್ರಾಣ ತೆಗೆದಕ್ಕೋಸ್ಕರನೇ ಮಾಮ್. ಅಂದ್ರೆ ನೀವಿರಲ್ವಾ ಮಾಮ್? ಅದ್ಯಾಕ್ ಹಾಗೆ ಹೇಳಿದ್ರಿ? ಇವನ್ ಉದ್ದೇಶ ಏನಂದ್ರೆ ಗಾಯತ್ರಕ್ಕ ಬೆಳೆದು ದೊಡ್ಡೋಳಾಗಿ ತನ್ನ ಶತ್ರು ಸಂಹಾರ ಮಾಡೋ ಹೊತ್ತಿಗೆ ನಾನ್ ಇರ್ತೀನೋ ಇಲ್ವೋ ಅಂತ ಅನುಮಾನ ಪಡ್ತಿದ್ದಾನೆ. ನಿಮ್ಮ ಜಗಳನ ಆಮೇಲೆ ಮುಂದುವರಿಸಿ ತಿಲೋತ್ತಮ. ನೀವ್ ಸ್ವಲ್ಪ ಇರ್ರಿ. ಇಲ್ಲಿಂದ ಬೇಗ ಹೋಗಕ್ ನೋಡ್ತಿದ್ದೀರಾ ನೀವು? ಆಚೆ ಕ್ಯಾಬ್ ವೇಟ್ ಮಾಡ್ತಿದ್ಯಾ? ಸಾವೇ ಕಾಯ್ತಾ ಇದೆ ಅನ್ಸುತ್ತೆ. ಏಯ್, ನೀ ಸುಮ್ನಿರು. ಗಜಬಂಡೆ ಯಾಕೆ ಬಂದಿದ್ದಾರೆ ಅಂತ ತಿಳ್ಕೊಳ್ಳದೆ ಏನ್ ಹಾಗ್ ಮಾತಾಡ್ತಿದ್ಯಾ? ಹೇಳಿದ್ನಲ್ಲ ಅತ್ತೆ, ಭುಜಂಗಮಣಿಗೋಸ್ಕರ ಅಂತ. ಅದೇ ಹೇಳ್ತಾ ಇರೋದು. ಅವನ ಹತ್ರ ಪಂಚಕಮಣಿ ಇದೆ, ನಿನ್ನ ಹತ್ರ ಭುಜಂಗಮಣಿ ಇದೆ. ಈಗ ವಿಶಾಲ್ ಹುಷಾರಾಗಿ ಆರೋಗ್ಯವಾಗಿದ್ದಾನೆ. ಮುಂದೆ ಏನು ಅನ್ನೋದನ್ನ ಯೋಚಿಸ್ಬೇಕಾ ಬೇಡ್ವಾ? ಹೇಳು. ನನಗ್ ಕ್ಲಾರಿಟಿ ಇದೆ ಅತ್ತೆ. ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ ಮಾಮ್. ನೈನಿ ಹೇಳಿದಳೋ ಇಲ್ವೋ, ಗಜಬಂಡೆ ಹತ್ರ ಇರೋ ಆ ಪಂಚಕಮಣಿನೂ ಕೂಡ ತಗೊಂಡು ದಸರಾ ಹಬ್ಬದೊಳಗಡೆ 2 ಮಣಿಗಳನ್ನು ಮಾನಸಾದೇವಿ ದೇವಾಲಯದಲ್ಲಿ ಇಟ್ಟು ಬರೋದೇ ಅವಳ ಮುಂದೆ ಇರೋ ಗುರಿ. ಮಣಿನ ತಗೊಂಡು ಹೋಗಿ ಮತ್ತೆ ಗುಡಿಲಿಟ್ರೆ ನಿನಗೇನ್ ಸಿಗತ್ತೆ? ಅದು ಬಂಡೇಜಿ ಇವಾಗ ಮ್ಯಾಟ್ರಿಗೆ ಬಂದ್ರು. ಅಯ್ಯೋ, ಲಾಭ ಬರೋ ಮಾತನ್ನ ಮೊದ್ಲು ಮಾತಾಡಿದ್ರೆ ಈ ಜಗಳಗಳೇ ಇರಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಯಾರು ನನ್ನ ಮಾತನ್ನ ಕೇಳ್ತಾನೆ ಇಲ್ಲ. ಮೊದ್ಲು ಅವ್ರಿಗೆ ಸರಿಯಾಗಿ ಮಾತಾಡೋದಿಕ್ ಬಿಡಿ. ಭುಜಂಗಮಣಿನ ಏನಾದ್ರೂ ನನಗ್ ಕೊಟ್ರೆ ಪಂಚಕಮಣಿನ ನಿಮಗ್ ಕೊಡ್ತೀನಿ. ಅದು ಅಲ್ದೆ ಅಷ್ಟೈಶ್ವರ್ಯ ಸಿಗೋ ಹಾಗೆ ಮಾಡ್ತೀನಿ. ಈ ಭೂಮಂಡಲದಲ್ಲೇ ನಿಮ್ಮಷ್ಟು ಶ್ರೀಮಂತರು ಯಾರೂ ಇರೋದಿಲ್ಲ. ವಾವ್ ಅಕ್ಕ, ಇದಕ್ಕಿಂತ ಒಳ್ಳೆ ಅವಕಾಶ ಯಾರಿಗೂ ಸಿಗಲ್ಲ. ಹುಚ್ಚ ಅಥವಾ ಬೆಪ್ಪ ನಿಂಗೆ? ಭುಜಂಗಮಣಿ ನಮ್ಮ ಹತ್ರ ಇರ್ಬೇಕಾದ್ರೆ ಯಾರೋ ಏನೋ ಕೊಡ್ತಾರೆ ಅಂತ ಯಾಕೆ ಆಸೆ ಪಡ್ತೀಯಾ? ಏನೇ ಆದ್ರೂ ಸರಿ, ಅದನ್ನ ಹೇಗ್ ಸದುಪಯೋಗ ಪಡಿಸ್ಕೋಬೇಕು ಅಂತ ನಿನಗ್ ಗೊತ್ತಿಲ್ವಲ್ಲ ವಿಕ್ರಾಂತ್? ಅವಶ್ಯಕತೆ ಇಲ್ಲ ಮಾಮ್. 7 ತಲೆಮಾರುಗಳು ತಿಂದ್ರೂ ಕೂಡ ಕರಗೋಗದೆ ಇರೋಷ್ಟು ಸಂಪಾದಿಸಿದೀವಿ ನಾವು. ಅಮ್ನವ್ರಿಗೆ ಅರ್ಪಿಸಿದ್ರು ಕೂಡ ಮಣಿಮಾಣಿಕ್ಯಗಳನ್ನ ನಮ್ಮ ಸ್ವಾರ್ಥಕ್ಕೋಸ್ಕರ ಮಾತ್ರ ಉಪಯೋಗಿಸ್ಬಾರ್ದು.